ಹಾಯ್ ಫ್ರೆಂಡ್ಸ್, ನನ್ನ ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರುವಂಥ ಹೊಸ ರೆಸಿಪಿ, ಅದರ ಹೆಸರು ಒಂದು ಸಾರು. ಇದಕ್ಕೆ ನೀವು ಏನಂತ ಹೇಳ್ತೀರಾ ಅಂತ ನನಗೆ ಕಮೆಂಟಲ್ಲಿ ಮಾಡಿ ಹೇಳಿ, ಅದಕ್ಕೆ ಏನು ಹೆಸರು ಹೇಳ್ತೀರಾ ಅಂತ. ಆದರೆ ನಾನು ಇಟ್ಟಿರುವಂಥ ಹೆಸರು, ನಮ್ಮ ಕಡೆ ಹೇಳುವಂಥ ಹೆಸರು ಗೊಡ್ಸಾರು ಅಂತ ಹೇಳ್ತಾರೆ. ಯಾಕಂದರೆ ಇದು ಗೊಡ್ಸಾರು ಅಂತಂದರೆ ಇದಕ್ಕೆ ಬೇಳೆ ಬೇಡ, ಟೊಮೆಟೊ ಬೇಡ, ಏನು ಬೇಡದೇ ಇರುವಂತ ಒಂದು ಸಿಂಪಲ್ ಆಗಿರುವಂತ ಸಾರು ಇದು. ಯಾರು ಎಮರ್ಜೆನ್ಸಿಯಾಗಿ ನೆಂಟರು ಯಾರೋ ಬಂದ್ರು ಏನೋಕೋ ಬಂದಾಗ ಸಡನ್ ಆಗಿ ಏನು ತರಕಾರಿ ಇಲ್ಲ, ಅವಾಗ ಒಂದು ಸಡನ್ ಆಗಿ ಮಾಡುವಂತ ಒಂದು ರೆಸಿಪಿ ಇದು. ಹಾಗಾಗಿ ಇದನ್ನು ಇವತ್ತು ತೋರ್ಸೋಣ, ಎಲ್ರಿಗೂ ಸ್ವಲ್ಪ ಈಸಿ ಆಗುತ್ತೆ. ಕೊನೆ ಒಂದು ಹಪ್ಪಳ ಸಂಡಿಗೆ ಏನಾದ್ರು ಇದ್ದ ಕರ್ಕೊಂಡು ಊಟ ಮಾಡ್ಬೋದು ಅನ್ನೋ ಕಾರಣಕ್ಕೆ ನಾನು ಇವತ್ತು ಇದನ್ನು ತೋರ್ಸೋಣ ಅಂತ ಬಂದಿದ್ದೀನಿ. ಅದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳನ್ನ ಈಗ ಹುರ್ಕೊಳ್ಳೋಣ. ಮೊದಲನೇದಾಗಿ ಒಲೆಗೆ ಗ್ಯಾಸ್ ಹಚ್ಕೊಂತೀನಿ. ಇದಕ್ಕೆ ಒಂದು 6-7 ಬ್ಯಾಡಗಿ ಮೆಣಸು ಹಾಕಿದ್ದೀನಿ. ನಿಮ್ಗೆ ಬೇಕಿದ್ರೆ ಗುಂಟೂರು ಮೆಣಸು ಹಾಕೋಬಹುದು ಖಾರಕ್ಕೆ. ನಾನಿಲ್ಲಿ ಪೂರ ಬ್ಯಾಡಗಿ ಮೆಣಸನ್ನ ಹಾಕಿದ್ದೀನಿ. ಹಾಗೆ ಒಂಚೂರು ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳೋಣ. ಇದಕ್ಕೆ ನಾನು ಬೇಳೆನ ಬೇಯಿಸ್ಕೊಂಡಿಲ್ಲ, ತೊಗರಿ ಬೇಳೆನ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಾಕಿ ಇದ್ರ ಜೊತೆಲೆ ಹುರ್ಕೊಂತೀನಿ. ಹಾಗಾಗಿ ಇದಕ್ಕೆ ಬೇರೆ ಏನು ಬೇಯಿಸ್ಕೊಳ್ಳೋದು ಏನು ಕೆಲಸ ಇಲ್ಲ. ಇದನ್ನು ಹುರಿದು ಕಾಯಿ ಜೊತೆ ರುಬ್ಬಿ ಹಾಗೆ ಅದೇ ಲಿಕ್ವಿಡನ್ನು ಇದ್ರ ಜೊತೆಗೆ ನೀರು ಹಾಕಿ ಮತ್ತೊಂದ್ಸಲ ಕುದಿಸ್ಕೊಂಡ್ಬಿಟ್ರೆ ಸಾರು ರೆಡಿ ಆಗಿಬಿಡುತ್ತೆ. ಸಿಂಪಲ್ ಆಗಿರುತ್ತೆ. ಎಮರ್ಜೆನ್ಸಿ ಅಥವಾ ಕರೆಂಟ್ ಹೋಗುತ್ತೆ ಅನ್ನೋ ಸಂದರ್ಭದಲ್ಲಿ ಎಲ್ಲ ಮಾಡ್ಕೋಬಹುದು ಇದನ್ನ. ತುಂಬಾ ಈಸಿ ಇದು, ತಿನ್ನೋಕ್ಕೂ ಹಾಗೆ ತುಂಬಾ ಟೇಸ್ಟಿ ಆಗಿರುತ್ತೆ. ಅನ್ನದ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಿದ್ದವರು ಬೆಳ್ಳುಳ್ಳಿನೂ ಸಹಿತ ಹಾಕೋಬಹುದು. ಈಗ ಹುರ್ಕೊಳ್ಳೋ ಆಗ್ಲಾದ್ರೂ ಹಾಕೋಬಹುದು, ಇಲ್ಲ ಕಡೆಗೆ ಒಗ್ಗರಣೆನಾದ್ರೂ ಮಾಡಿ ಹಾಕೋಬಹುದು. ನಾನಿಲ್ಲಿ ಏನೂ ಹಾಕ್ತಾ ಇಲ್ಲ. 1.5 ಸ್ಪೂನು ಧನಿಯಾ ಬೀಜ ತಗೊಂಡಿದ್ದೀನಿ. ಅರ್ಧ ಸ್ಪೂನು ತೊಗರಿ ಬೇಳೆ ತಗೊಂಡಿದ್ದೀನಿ. ಇದು ಸ್ವಲ್ಪ ಕೆಂಪಗಾಗಿ ಹುರ್ಕೋಬೇಕು. ಚೆನ್ನಾಗಿ ಹುರಿದಾಗ ಮಾತ್ರ ಆ ಒಂದು ಅಡಿಗೆ ರುಚಿ ಬರುವಂಥದ್ದು. ಹುರಿಯೋದೇ ಮೇಯ್ನ್ ಆಗಿರುವಂಥದ್ದು. ಸೀದ್ ಹೋಗ್ಬಾರ್ದು, ಸೀದ್ ಹೋದ್ರೆ ವಾಸನೆ ಬರುತ್ತೆ. ಆದಷ್ಟು ಕೇರ್ಫುಲ್ ಆಗಿ ಹುರ್ಕೋಬೇಕು. ಇದಕ್ಕೆ ಜೀರಿಗೆ ಹಾಕ್ತಾ ಇದ್ದೀನಿ. ಸಣ್ಣ ಉರಿಯಲ್ಲಿ ನಿಧಾನಕ್ಕೆ ಹುರ್ಕೋಬೇಕು ಇವನ್ನೆಲ್ಲ. ಹುರಿಯುವಾಗ ಯಾವಾಗ್ಲೂ ಅರ್ಜೆನ್ಸಿ ಮಾಡಬಾರ್ದು, ನಿಧಾನವಾಗಿ ಹುರ್ಕೊಂಡು ಮಾಡಿದ್ರೆ ಮಾತ್ರ ಆ ಅಡುಗೆ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಒಂದು 10 ಕಾಳು ಮೆಂತ್ಯ ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು, ಕರಿಬೇವು ಒಂದು ಸ್ವಲ್ಪ ಗರಿ ಗರಿ ಆಗಬೇಕು. ಇದು ಗರಿ ಆಗ್ತಿದ್ದಂಗೆ ಹುರ್ಕೊಂಡಿದ್ದೆಲ್ಲ ಸಾಕಾಗುತ್ತೆ.
ದಿನಾಲು ತರಕಾರಿದೆ ತಿಂದು ತಿಂದು ಬೇಜಾರಾಗಿದ್ದಾಗ ಇಂಥದ್ದೊಂದು ಮಾಡ್ಕೊಂಡಾಗ ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲ ದಿನನೂ ತರಕಾರಿದನ್ನೇ ತಿನ್ನೋಕ್ಕಾಗಲ್ಲ ಅಲ್ಲ. ಒಂದು ದಿನನಾದರೂ ಸಿಂಪಲ್ ಆಗಿ ಏನಾದರೂ ಒಂದು ಮಾಡ್ಕೊಂಡು ಊಟ ಮಾಡೋಣ ಅನ್ನುವಾಗ ಇಂಥವೆಲ್ಲ ಚೆನ್ನಾಗಿರುತ್ತೆ ಮಾಡ್ಕೊಳ್ಳೋದು. ಕೆಲಸನೂ ಬೇಗ ಆಗುತ್ತೆ. ಅಥವಾ ತುಂಬ ನಿಮ್ಗೆ ಕೆಲಸ ಇದ್ದಾಗ ಇಂಥದ್ದನ್ನೆಲ್ಲ ಮಾಡ್ಕೋಬೋದು. ಬೇಗ ಬೇಗ ಆಗುವಂಥದ್ದನ್ನು. ಟೈಮ್ ಆಗಿರುತ್ತೆ, ಊಟ ಟೈಮ್ ಆಗಿರುತ್ತೆ, ಅಡುಗೆ ಆಗಿಲ್ಲ ಅಂತ ಅನ್ನುವಾಗ ಏನು ಮಾಡೋದು ಅಂತ ಯೋಚನೆ ಮಾಡೋದಕ್ಕಿಂತ ಇಂಥದ್ದನ್ನು ಮಾಡಿಕೊಂಡು ಊಟ ಮಾಡ್ಬೋದು. ಈಗ ಕೊನೆಯಲ್ಲಿ ಹಿಂಗೆ ಹಾಕ್ತಾ ಇದ್ದೀನಿ. ಹಿಂಗನ್ನು ಅಷ್ಟೇ ಈಗಲಾದರೂ ಹಾಕೋಬೋದು, ಇಲ್ಲ ಕೊನೆಗೆ ಒಗ್ಗರಣೆನಾದರೂ ಮಾಡಿ ಹಾಕೋಬೋದು. ನಾನು ಹಿಂಗೆ ಹಾಕಿ ಗ್ಯಾಸ್ ಆಫ್ ಮಾಡಿದ್ದೀನಿ. ಹಾಗೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಕಾಯಿ ತುರಿನೂ ಇದಕ್ಕೆ ಜಾಸ್ತಿ ಬೇಡ. ಈ ಸಾರು ದಪ್ಪ ಇರಬಾರ್ದು, ತೆಳ್ಳನೇ ಇರಬೇಕು. ಇಷ್ಟೇ ಸಾಕು ಕಾಯಿ ತುರಿ. ಇದೇ ಬಿಸಿಯಲ್ಲಿ ಒಂಚೂರು ಕಾಯಿ ಬಿಸಿ ಬಾಣಲೆದನೆ ಇದು ಸಾಕು. ಅದು ಕಾಯಿ ತುರಿಗೆ ಜಾಸ್ತಿ ಏನು ಬಿಸಿ ಬೇಡ. ಇದು ಹುರಿದಿದ್ದಾಗಿದೆ. ಇದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೊತೀನಿ. ಇದೀಗ ತಣ್ಣಗಾಗಿದೆ. ಇದಕ್ಕೆ ಒಂದಷ್ಟು ಹುಣಸೆ ಹಣ್ಣು ಹಾಕೊಂತೀನಿ, ಸ್ವಲ್ಪ ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು. ಇದಕ್ಕೆ ಹುಳಿ ಇದೆಯಾ, ಮತ್ತೆ ಇನ್ನೇನು ಬೇರೆ ಏನು ಹುಳಿ ಸೇರ್ಸಲ್ಲ. ಇದ್ರ ಜೊತೆಗೇನೆ ಹಾಕಿ ರುಬ್ಕೊಂಡು ತರ್ತೀನಿ. ಈಗ ಇದನ್ನ ರುಬ್ಕೊಂಡ್ಬಂದಿದ್ದೀನಿ. ಈಗ ಪಾತ್ರಕ್ಕೆ ಹಾಕೊತಾ ಇದ್ದೀನಿ. ಇದನ್ನು ಗ್ಯಾಸ್ ಹಚ್ಬಿಟ್ಟು ಕುದಿಸೋಣ. ಇದನ್ನ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕೊಂಡು ನೀವು ಎಷ್ಟು ಬೇಕಿದ್ರು ತೆಳ್ಳ ಮಾಡ್ಕೋಬೋದು. ದಪ್ಪ ಬೇಕು ಅನ್ಸಿದ್ರೆ ದಪ್ಪ ಮಾಡ್ಕೋಬೋದು. ಈಗ ಸ್ವಲ್ಪ ದಪ್ಪ ಇದೆ, ಅದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂತೀನಿ. ಅಕಸ್ಮಾತ್ ಮನೇಲಿ ಏನಾದರೂ ಬೆಳಿಗ್ಗೆ ಎದ್ದು ಕರೆಂಟ್ ಹೋಗುತ್ತೆ ಅಂತ ಏನಾದರೂ ನಿಮಗೆ ನ್ಯೂಸ್ ಗೊತ್ತಿದ್ರೆ ಬೆಳಿಗ್ಗೆನೆ ಇದನ್ನು ಹುರಿದ್ಬಿಟ್ಟು ರುಬ್ಕೊಂಡು ಕೊನೆಗೆ ಮಧ್ಯಾಹ್ನದ ಹೊತ್ತಲ್ಲಿ ಮಾಡ್ಕೋಬೋದು. ಕುದೀತಾ ಇನ್ನೂ ಒಂದು ಸ್ವಲ್ಪ ದಪ್ಪ ಬರುತ್ತೆ.
ಇದಕ್ಕೆ ಈಗ ಚೂರು ಬೆಲ್ಲ, ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ಬೆಲ್ಲ, ಹಾಗೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಹುಳಿನ ನಾನು ರುಬ್ಬಾಗಲೇ ರುಬ್ಕೊಂಡಿದ್ದೀನಿ, ಹಾಗಾಗಿ ಮತ್ತೇನು ಹುಳಿ ಹಾಕೋದ್ಬೇಡ. ಚೂರು ಅರಿಶಿನ, ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಈ ಕುದಿಯೋ ಟೈಮಲ್ಲಿ ಬೇಕಿದ್ದವರು ಬೆಳ್ಳುಳ್ಳಿನ ಒಗ್ಗರಣೆ ಮಾಡಿ ಹಾಕೋಬಹುದು. ತುಪ್ಪದಲ್ಲಿ ಬೇಕಾದ್ರೂ ಒಗ್ಗರಣೆ ಮಾಡ್ಕೋಬಹುದು. ಸಾರಿಗೆ ತುಪ್ಪದಲ್ಲಿ ಒಗ್ಗರಣೆ ಕೊಟ್ರೆ ಚೆನ್ನಾಗಿರುತ್ತೆ. ತುಪ್ಪದಲ್ಲಿ ಬೇಕಾದ್ರೂ ಹಾಕೋಬಹುದು, ಇಲ್ಲ ಎಣ್ಣೆ ಬೇಕಾದ್ರೂ ಹಾಕೋಬಹುದು. ಬೆಳ್ಳುಳ್ಳಿ, ಇಂಗು ಎಲ್ಲ ಎಕ್ಸ್ಟ್ರಾ ಬೇಕು ಅಂತಿದ್ರೆ, ಫ್ಲೇವರ್ ಬೇಕು ಅಂತಿದ್ರೆ ಇನ್ನೊಂದು ಸ್ವಲ್ಪ ಒಗ್ಗರಣೆ ಹಾಕೊಂಡ್ರೆ ಇನ್ನೊಂಚೂರು ಫ್ಲೇವರ್ ಜಾಸ್ತಿ ಆಗುತ್ತೆ. ಚೆನ್ನಾಗಿ ಕುದಿಬೇಕು. ಮನೆಗೆ ಯಾರು ಒಬ್ಬರೇ ಇದ್ದಾಗ, ಯಾರಾದರೂ ನೆಂಟರು ಬರ್ತಾರೆ ಅಂತ ನಿಮ್ಗೇನಾದರೂ ಫೋನ್ ಮಾಡಿದಾಗ, ಮನೇಲಿ ಗಂಡ ಮಕ್ಕಳು ಯಾರು ಇಲ್ಲದೆ ಇರುವಾಗ, ತರಕಾರಿ ಏನಾದ್ರು ತಂದುಕೊಡಿ ಅಂತ ಹೇಳಕ್ಕೆ ಯಾರು ಇಲ್ಲದೆ ಇರುವಾಗ ಇಂಥ ಒಂದು ರೆಸಿಪಿನ ಮಾಡಿ ನೋಡ್ಬೋದು. ನೋಡಿ ನನಗೆ ಒಂದು ಕಮೆಂಟ್ ಹಾಕಿ, ಇದಕ್ಕೆ ಏನಂತ ಹೆಸರು ಇಡ್ಬೋದು ಅಂತ ಒಂದು ಕಮೆಂಟ್ ಹಾಕಿ. ನಿಮ್ಮ ಕಮೆಂಟೇ ನನಗೆ ತುಂಬ ಇಂಪಾರ್ಟೆಂಟು. ಎಲ್ಲರೂ ವಿಡಿಯೋನ ನೋಡಿ ಸಹಕರಿಸಿ. ಯಾವಾಗಲೂ ನೀವು ಅಡುಗೆ ಮಾಡಿ ಇಟ್ಟ ತಕ್ಷಣನೇ ಅದ್ರ ಟೇಸ್ಟ್ ಗೊತ್ತಾಗಲ್ಲ. 1 ಗಂಟೆ ಹೊತ್ತು ಬಿಟ್ಟ ಮೇಲೆ ಅಡುಗೆ ಟೇಸ್ಟ್ ಹೇಗಿದೆ ಏನು ಅಂತ ಗೊತ್ತಾಗುತ್ತೆ. ಯಾಕಂದರೆ ಉಪ್ಪು, ಹುಳಿ, ಖಾರ ಎಲ್ಲದಕ್ಕೂ ಹಿಡಿದು ಆಮೇಲೆ ಅದ್ರ ಟೇಸ್ಟ್ ಚೆನ್ನಾಗಿ ಗೊತ್ತಾಗೋದು. ಅಲ್ಲಿ ತನಕ ಅದ್ರ ಟೇಸ್ಟ್ ಏನಾಗಿದೆ ಏನು ಅಂತ ಸರಿಯಾಗಿ ಗೊತ್ತಾಗಲ್ಲ. ಬಿಸಿ ಇರುವಾಗ ಸ್ವಲ್ಪ ತಣ್ಣದಾಗ ಅದ್ರ ಟೇಸ್ಟ್ ಹೇಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ. ನಾನು ಇಷ್ಟು ದಪ್ಪ ಮಾಡಿದ್ದೀನಿ. ಬೇಕಿದ್ರೆ ಇನ್ನೂ ತೆಳ್ಳ ಮಾಡ್ಕೋಬಹುದು. ಇನ್ನೂ ಒಂದು ಅರ್ಧ ಲೋಟದ ತನಕ ನೀರು ಹಿಡಿಸುತ್ತೆ. ಇದಕ್ಕೆ ಮೇಯ್ನ್ ಆಗಿ ಹುಳಿ ಬೇರೆ ಏನು ಹಾಕದೇ ಇರೋದ್ರಿಂದ ಹುಣಸೆ ಹಣ್ಣನ್ನೇ ಒಂಚೂರು ಜಾಸ್ತಿ ಹಾಕೋಬೇಕಾಗುತ್ತೆ. ಉಪ್ಪು, ಹುಳಿ, ಖಾರ 3 ಬ್ಯಾಲೆನ್ಸ್ ಆದರೆ ಚೆನ್ನಾಗಿರುತ್ತೆ. ಕುದಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಹಿಂಗೆ ಸಣ್ಣ ಉರಿಯಲ್ಲೇ ಇನ್ನೊಂದು 5 ನಿಮಿಷ ಕುದಿಸ್ಕೊತೀನಿ. ಆ ಇದರಲ್ಲೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂತೀನಿ. ಈಗ ಒಂಚೂರು ತುಪ್ಪನ ಹಾಕೊಂತ ಇದ್ದೀನಿ. ಸ್ವಲ್ಪನೇ ತುಪ್ಪ, ಜಾಸ್ತಿ ಏನು ಬೇಡ. ಒಗ್ಗರಣೆ ಹಾಕೋದಿದ್ರೆ ಒಗ್ಗರಣೆ ಹಾಕ್ಬೋದು. ನಾನು ಒಗ್ಗರಣೆ ಹಾಕ್ತಿಲ್ಲ ಅಲ್ಲ, ಅದಕ್ಕೆ ಹಾಗೇನೆ ಒಂಚೂರು ತುಪ್ಪ ಹಾಕಿದೆ. ಅದ್ರ ಟೇಸ್ಟ್ ಒಂಚೂರು ಅನೌನ್ಸ್ ಆಗುತ್ತೆ ಅಂತ. ಸಾರಿನ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನಾನು ಹುರಿಯೋಕ್ಕೆ ಇದು ಇಂಗು ಹಾಕೊಂಡಿರೋದ್ರಿಂದ ನಾನು ಮತ್ತೇನು ಒಗ್ಗರಣೆ ಮಾಡ್ತಾ ಇಲ್ಲ ಇದಕ್ಕೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಒತ್ತಿ. ನಾನು ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಸಿಗ್ತೇನೆ. ಥ್ಯಾಂಕ್ ಯು.